ಸಾರಿಗೆ ನೌಕರರ ಮುಷ್ಕರಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ. ಆಗಸ್ಟ್ 5ಕ್ಕೆ ಸಾರಿಗೆ ಬಂದ್ಗೆ 4 ನಿಗಮಗಳು ಮುಂದಾಗಿದ್ವು. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರೆಯನ್ನು ಕೊಡಲಾಗಿತ್ತು. ಪ್ರತಿಭಟನೆ ನಿಷೇಧಿಸಿ ಎಸ್ಮಾ ಜಾರಿ ಮಾಡಿದೆ ಕಾರ್ಮಿಕ ಇಲಾಖೆ. ಈ ಹಿನ್ನೆಲೆಯಲ್ಲಿ ಮುಷ್ಕರ ನಡೆಸದಂತೆ ನೌಕರರಿಗೆ ತಾಕೀತು ಮಾಡಿದ್ರಿಂದ ಈಗ ಅವರು ಅನಿವಾರ್ಯವಾಗಿ ಕೆಲಸವನ್ನ ಕಳ್ಕೊಂಡ್ಬಿಡ್ತೀವಲ್ಲ ಅಂತ ಬಂದ್ಗೆ ಬೆಂಬಲವನ್ನ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಜುಲೈನಿಂದ 6 ತಿಂಗಳು ಮುಷ್ಕರ ನಿರ್ಬಂಧಿಸಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಯಾವುದೇ ಹಂತದಲ್ಲಿ ಈಗಿಲ್ಲ ಅಂದ್ರೂ ಮತ್ತೆ ಯಾವಾಗಾದ್ರೂ ಮಾಡ್ಕೊಳ್ಬಹುದು ಅನ್ನೋ ಕಾರಣಕ್ಕೆ ಈಗ ಮುಂದಾಲೋಚನೆ 6 ತಿಂಗಳ ಅವಧಿಗೆ ಮುಷ್ಕರವನ್ನು ಕೈಗೊಳ್ಳಬಾರದು ಅನ್ನುವಂತಹ ಅಧಿಸೂಚನೆಯನ್ನು ಹೊರಡಿಸಿದೆ ಕೆಎಸ್ಆರ್ಟಿಸಿಯ ಕಾರ್ಮಿಕ ಇಲಾಖೆ. ಬಸ್ ಬಂದ್ಗೆ ಮುಂದಾಗಿತ್ತು ಸಾರಿಗೆ ಸಂಘಟನೆಗಳು. ನಮ್ಮ ಬೇಡಿಕೆಗಳನ್ನು ಕೇವಲ ಆಲಿಸ್ತಾರೆ, ಈಗ ಈಡೇರಿಸ್ತೀವಿ ಆಗ ಈಡೇರಿಸ್ತೀವಿ ಅಂತಾರೆ. ಅದು ಬರೀ ಭರವಸೆಯಾಗಿಯೇ ಇದೆಯೇ ವಿನಃ ಅದು ಜಾರಿಗೆ ಬರ್ತಾ ಇಲ್ಲ. ಈಗ ಅಲ್ದಿದ್ರೆ ಇನ್ಯಾವಾಗ ನಾವು ಕೇಳೋದು ಅನ್ನುವಂತಹ ಬೇಡಿಕೆಗಳು. ಈ ಹಿನ್ನೆಲೆಯಲ್ಲಿ ಅವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಎಲ್ಲರೂ ಕೂಡ ಬಸ್ ಬಂದ್ ಮಾಡ್ತೀವಿ, ಈ ಮೂಲಕವಾಗಿ ಜನರಿಗೆ ಸಮಸ್ಯೆ ಆಗಬಾರ್ದು ಅನ್ನೋದಾದರೆ ಈ ಕೂಡಲೇ ಸಾರಿಗೆ ಇಲಾಖೆ ಇದನ್ನು ಎಚ್ಚೆತ್ಕೊಂಡು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ಅನ್ನುವಂಥ ಒತ್ತಾಯ ಆಗಿತ್ತು. ಅದಕ್ಕೀಗ ಇನ್ನೊಂದು ಅಸ್ತ್ರವನ್ನು ಸಾರಿಗೆ ಇಲಾಖೆ ಪ್ರಯೋಗ ಮಾಡಿದೆ. ಆ ಮೂಲಕವಾಗಿ ಎಸ್ಮಾ ಜಾರಿ ಮಾಡಲಾಗಿದೆ.